ಸಲ ನಾನು ಪ್ರೊಡ್ಯೂಸರ್ ಕತೆ ಹೇಳೋಕೆ ತಡೆಯಪ್ಪ ಒಂದು ನಿಮಿಷ, ಒಂದು ಯಾವುದೋ EMI ಐತೆ ಕಟ್ಬಿಡ್ತೀನಿ, ಬಜಾಜ್ ಫೈನಾನ್ಸ್ ಕಟ್ಟಬೇಕಾಯ್ತು, ಮತ್ತು ಬರೀ ಇದೆ ಹೇಳೋರು ಅವರು ಪ್ರೊಡ್ಯೂಸರ್ ಸರ್. ಮತ್ತು ನಮ್ಮ ಸುನಿ ಸರ್ ಹೇಳಿದ್ರೆ ಇಲ್ಲ ನಾವು ಒಂದು ಸ್ವಲ್ಪ ದುಡ್ಡು ಬರಬೇಕು, ಅದೇ ಪ್ರಾಪರ್ಟಿ ಡೀಲ್ ಆದರೆ ದುಡ್ಡು ಬರ್ತದೆ, ಒಂದು ಸ್ವಲ್ಪ ನೋಡೋಣ ತಡಿ ಅಂತ ಬರೀ ಎಲ್ಲರೂ ಬರೀ ದುಡ್ಡು ಬಗ್ಗೆನೇ ಚರ್ಚೆ ಆಗೋದು. ಅದಾದಮೇಲೆ ಅಂದ್ಕೊಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತು ಕೋಟಿ ಹೋಗ್ಬಾರ್ದು, ಸದ್ಯಕ್ಕೀಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತೊಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವ್ರಿಗೆ. ಫಸ್ಟು ಸರ್ ಕತೆ ಕೇಳೋಕ್ಕಿಂತ ಒಂದು ಸರ್ ಟೈಟ್ಲಿ ಕೇಳಿ, ಟೈಟ್ಲ್ ನಿಮ್ಗೆ ಇಷ್ಟ ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಅಂದರೆ. ಏನಪ್ಪ ಟೈಟ್ಲು ಅಂದ ಫಸ್ಟ್ ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಅಂದಾಗ ಇಬ್ಬರು ರಿಯಾಕ್ಷನ್ ಚೇಂಜ್ ಆಗೋಯ್ತು. ಏನು ನಮ್ಮ ನೋಡಿದ್ರೆ ಏನು ಇಟ್ಬಿಟ್ಟಿನಪ್ಪ ಏನು ಅಂದರು. ಕತೆ ತಿರುಳಿ ಏನು ಅಂದರೆ ನಮ್ಮ ಜಾನಿ ಜಾಕ್ ಅವರು, ಲೋಕೇಶ್ ಅವರು ಮತ್ತು ನಮ್ಮ ಕೆಂಪೇಗೌಡರು, ಪ್ರವೀಣ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರೋಲ್ಲ, ಒಟ್ಟಿನ ಸಾಲ ಮಾಡಿರ್ತೀವಿ. ಒಂದು 10 ರೂಪಾಯಿ ಸಾಲ ಮಾಡಿದ್ರೆ ಒಂದು ತಿಂಗಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದು 30 ರೂಪಾಯಿ ಆಗಿರುತ್ತೆ. ಕಾರಣ ಏನು ಅಂದರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ. ಈ ಥರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ. ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಯಾಕಂದರೆ ಅವ್ರು ಮಾಡೋ ಸಾಲಗಳು ತುಂಬ ವೆರೈಟಿ ಆಗಿರ್ತವೆ, ಡಿಫ್ರೆಂಟಾಗಿ ಸಾಲ ಮಾಡ್ತಾರೆ. ನಮ್ಮ ಅಪ್ಪು ಸರ್ ನಮ್ಮನ್ನ ಆಗಲಿ 4 ವರ್ಷ ಆಯಿತು. ಇವತ್ತು ಐ ಗೆಸ್ ಅವ್ರ ನೆನಪು ಒಂದು ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ ನಮಗೆಲ್ಲ. ಅವರು ನಮ್ಮ ಜೊತೆಗೆ ಇಲ್ಲದೇ ಇದ್ರೂ ಅವರ ವ್ಯಕ್ತಿತ್ವ, ಅವರ ಕೆಲಸ, ಅವರ ನಗು, ಅವರ ಕಣ್ಣು ಎಲ್ಲರೂ ನಮ್ಮ ನೆನಪಲ್ಲಿ ಹಾಗೇನೇ ಇದೆ. ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಅವ್ರ ನೆನಪನ್ನ ನಮ್ಮಿಂದ ಯಾರೂ ತಗೊಳಕ್ಕಾಗಲ್ಲ. ಹೀಗೆ ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಾ ಸಾಲಗಾರರ ಸಹಕಾರ ಸಂಘ ಹೆಸರೇನೆ ಮಜವಾಗಿದೆ. ಬಟ್ ಎಂತ ಅಂತಂದ್ರೆ ನಂಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ. ಇನ್ನೂ ತನಕ ಸಾಲ ಮಾಡಿಲ್ಲ ನಾನು. ಇನ್ಮೇಲೂ ಸಾಲ ಇನ್ಮೇಲೂ ಸಾಲ ಮಾಡಬಾರ್ದು, ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ. ನೀವು ಐಫೋನ್ ತಗೊಂಡಿಲ್ಲ? ಸಾಲ ಮಾಡ್ದೇನೆ ತಗೊಂಡಿದ್ದೀನಿ, ಥ್ಯಾಂಕ್ ಗಾಡ್. ಅದು ಈ ಸಾಂಗ್ ಕೇಳಿದ್ಮೇಲಂತೂ ಪಕ್ಕ ಫಾರ್ ಶೋರ್ ನಾನು ಫಿಕ್ಸ್ ಆಗ್ಬಿಟ್ಟೆ ತಲೆಯಲ್ಲಿ, ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ. ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ. ಐ ಗೆಸ್ ತುಂಬಾ ಜನ ನನ್ನಂಥವ್ರನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ, ಅಫ್ಕೋರ್ಸ್ ನೀವು ಹೇಳ್ದಂಗೆನೆ. ಆ್ಯಂಡ್ ತುಂಬಾ ರಿಲೇಟಬಲ್ ಇದೆ. ಐ ಆಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ, ಅಷ್ಟೇ ಕಾಮಿಡಿಯಾಗಿ, ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನಾನು ಇದನ್ನ ಹೇಳಲೇಬೇಕು, ಶರಣ್ ಸರ್ ಮೈ ಗಾಡ್ ಏನ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಸಾಂಗು ಅಷ್ಟೇ ಚೆನ್ನಾಗಿ ಹಾಡ್ತಾರೆ, ಡ್ಯಾನ್ಸೂ ಅಷ್ಟೇ ಅಮೇಝಿಂಗ್ ಆಗಿ ಮಾಡ್ತಾರೆ, ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಆ್ಯಕ್ಟಿಂಗೂ ಮಾತೇ ಇಲ್ಲ. ತುಂಬ ಐ ಗೆಸ್ ಯು ಆರ್ ವೆರಿ ಲಕ್ಕಿ, ಅವರಿಗೆ ಆ ಸಾಂಗ್ ಅಷ್ಟು ಇಷ್ಟ ಆಗಿ ಆ ಸಾಂಗನ್ನು ಹಾಡಿದ್ದಾರೆ ಅವರು. ತ್ಯಾಗರಾಜ್ ಸರ್ ನೀವು ಬರೆದ ಮೇಲೆ ಕೇಳಬೇಕಾ, ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಹೇಳಲೇಬೇಕು, ಧನಂಜಯ್ ಸರ್ ಮತ್ತೆ ತ್ಯಾಗರಾಜ್ ಸರ್ ಇಂದು ನಮ್ಮ ಸಂಬಂಧ ತುಂಬಾ ಹಳೇದು. ನನ್ನ ಮೊದಲ ಸಿನಿಮಾ ಪ್ರೇಮಂ ಪೂಜ್ಯಂ ನನಗೆ ಸಿಗ್ಬೇಕು ಅಂತಂದ್ರೆ ಒಂದ್ ಕಡೆಯಿಂದ ಕಾರಣ ಅದು ಧನಂಜಯ್ ಸರ್. ಸಾಲಗಾರರ ಸಹಕಾರ ಸಂಘ, ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ. ಸೊ ಜಾಕಿ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಲೋಕೇಶ್ ಸರ್ ಆಗಿರ್ಬೋದು, ಕೆಂಪೇಗೌಡ ಸರ್ ಆಗಿರ್ಬೋದು, ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತಾ ಹೋಗ್ತಾರೆ. ಸೊ ಆ ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ. ಇವರೆಲ್ಲ ಮಾಡುವಂಥ ಸಾಲಕ್ಕೆ ಪ್ರಧಾನ ಕಾರಣ, ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೊತೀನಿ, ಅದೇ ಈ ಸಾಲಗಾರರ ಸಹಕಾರ ಸಂಘ. ನಿಮ್ಮಿಂದ ಬಿದ್ದ ಹಾಳಾಗಿರ್ತಾರೆ. ಅಲ್ಲಿ ಹಿಂದೆ ಡೈರೆಕ್ಟರ್ ಕಂಡ್ಬಿಡ್ತಾ ಇದಾರೆ, ಓಡ್ ಬಂದ್ರು ಎಲ್ಲಿ ಕಥೆಯ ತಿನ್ನೋದು ಬಿಟ್ಬಿಡ್ತಾರೋ ಅಂತ. ಆಗ್ಲೇ ಮ್ಯೂಸಿಕ್ ಡೈರೆಕ್ಟರ್ನ ಕಣ್ ಬಿಟ್ಕೊಂಡು ನೋಡ್ತಿರು, ಗುರು ಏನೋ ಹೇಳ್ಬಿಡ್ತಾರೆ ಅಂತ. ಸೊ ಮೇಡಮ್ ಡೈರೆಕ್ಟರ್ ಬಂದ್ರು, ನೋಡ್ಕೊಂಡು ಮಾತಾಡಿ. ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ, ಇದನ್ನ ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮಾನೇ ನೋಡ್ಬೇಕು. ಹಿಂಗೆ ಮೇಡಮ್ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಎಲ್ರಿಗೂ. ಆಲ್ರೆಡಿ ಒಂದು ಸಂಘ ರೆಡಿ ಆಗಿದೆ ಸರ್. ಇದು ನನ್ನ 2ನೇ ಸಿನಿಮಾ ಸರ್. ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಕಾರಣಾಂತರಗಳಿಂದ ಅದು ತೆರೆ ಕಾಣಲಿಲ್ಲ. ಇದು ನನ್ನ 2ನೇ ಸಿನಿಮಾ. ಓಕೆ ಪೂಜಾ, ಒಳ್ಳೇದಾಗ್ಲಿ. ಇನ್ನು ಕೆಂಪೇಗೌಡರು ಕಟ್ಸಿರೋ ಅಂತ ನಾಡಿನಲ್ಲಿ ಕೆಂಪೇಗೌಡರ ಮಾತನ್ನ ಈಗ ಕೇಳೋಣ. ಕಮಾನ್
ಕೆಂಪೇಗೌಡ್ರೆ, ಇದು ನಿಮ್ದು ಒಟ್ಟಿಗೆ 3ನೇ ಸಿನಿಮಾ ಜೊತೆಗೆ. ಎಸ್, ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆನ ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶರಣ್ ಸರ್. ಹಾಗೆ ಧನು ಸರ್, ಥ್ಯಾಂಕ್ ಯು. ಇದರಲ್ಲಿ ಒಂದು ಒಳ್ಳೆಯ ಪಾತ್ರನ ನನಗೆ ಕೊಟ್ಟಿದ್ದೀರಿ. ನನ್ನ ಪಾತ್ರ ಇದೇನಪ್ಪ ಅಂದರೆ, ಇವರೆಲ್ಲ ಸಾಲ ಮಾಡ್ತಾರೆ, ಸಾಲ ಮಾಡೋದಕ್ಕೆ ಓಡಾಡ್ತಿರ್ತಾರೆ, ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೇ ನನ್ನ ಪಾತ್ರ. ಸಾಲ ಕೊಡಿಸೋದು ನನ್ನ ಪಾತ್ರ. ಹಾಗಾಗಿ ಇವರು ಸಾಲ ಕೊಡಿಸಿದ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲು ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು ನನಗೇನೇನು ತೊಂದರೆ ಆಗುತ್ತೋ, ನಮ್ಮ 4 ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿಯಾಗಿರುತ್ತೆ. ಇದುವರೆಗೂ ನೀವೆಲ್ಲರೂ ಸಾಲಗಾರರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ. ಈಗ ನೀವುಗಳು ಹೇಳಿ, ಯಾರ್ಯಾರು ಸಾಲ ಮಾಡಿದ್ದೀರಾ ಕೈ ಹತ್ರಪ್ಪ ನೋಡೋಣ. ಸಾಲ ಮಾಡಿರೋರು ಇಷ್ಟೇನಾ? ಎಲ್ಲರೂ ಸುಳ್ಳು ಹೇಳ್ತಿದ್ದೀರಾ 100%. ಹೇಳಕ್ಕೂ ಧೈರ್ಯ ಬೇಕು. ಅಲ್ವಾ? ಮತ್ತೆ ಈಗ ಸಾಲ ಆದ್ರೆ ಮಾಡಿ ನಾವ್ಯಾವ ಜಾನರ್ ಅಂದ್ರೆ ಕೈ ಎತ್ತಿರೋರೆಲ್ಲ ಸಾಲ ಮಾಡಿ ವಾಪಸ್ ತೀರ್ಸಿರೋರು, ಕರೆಕ್ಟಾ? ಈಗ ನಮ್ಮ ಸಾಲಗಾರರ ಸಹಕಾರ ಸಂಘಕ್ಕೆ ಮೆಂಬರ್ ಆಗೋರು ಕೈ ಎತ್ತಿ ನೋಡ. ಅದೂ ಇಲ್ಲ, 2-3 ದಿನ. ಓಕೆ, ನನಗೆ ಅನ್ಸೋದೇನಪ್ಪ ಅಂದ್ರೆ, ಸಾಲ ಮಾಡಿರೋರು ಎಲ್ಲರೂ ಒಂದು ಸಿನಿಮಾ ನೋಡಿ ನಿಮ್ಮ ಸಾಲ ತೀರ್ಸೋದಕ್ಕೆ. ಕೆಂಪೇಗೌಡ್ರೆ, ಫಸ್ಟ್ ನೀವು ಸಾಲ ಕೊಡಿಸಿ ಆಮೇಲೆ ನೋಡೋಣ. ಅಲ್ಲ, ಬರ್ಬೇಕು. ಅದಕ್ಕೆ ಫಸ್ಟ್ ಮೆಂಬರ್ಶಿಪ್ ತಗೊಂಡು ನಮ್ಮ ಸಂಘಕ್ಕೆ ಸೇರ್ಕೊಂಡ್ರೆ ಸಾಲ ಕೊಡಿಸ್ತೀವಿ. ನಮ್ಮ ಸೋನು ಶ್ರೀನಿವಾಸ್ ಗೌಡ್ರಂತೂ ಕೈ ಎತ್ತಿದ್ರು. ಬಟ್ ನಾನು ಸುಮಾರು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ, ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದ್ರೆ ನಾನು ನಂಬಲ್ಲಪ್ಪ. ನಾನು ಆಕ್ಚುಲಿ ನಿಮ್ಮನ್ನು ನೋಡಕ್ ಹೋಮ್ ಟೂರ್ ನೋಡಿರ್ಬೋದು ಇವರು. ಅದಕ್ಕೆ ಅಲ್ಲ, ನಾನಿವತ್ತು ಅವ್ರನ್ನ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರು ಲೋಕಿ, ನಾನು ಅವ್ರನ್ನ ನೋಡಕ್ ಬಂದೆ, ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ. ಅಂದ್ರೆ ಹೆಂಗ್ ಕಾಣಿಸ್ತಾರೆ ಅಂದ್ರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡಕ್ ಬಂದೆ. ಓ, ಸೋನಗೌಡ್ರು ನೋಡಿ ವಾಪಸ್ ಹೇಳ್ತೀರ, ನಿಮ್ಮನ್ನ ನೋಡಕ್ ನಾನ್ ಬಂದೆ ಅಂತೀರ. ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರೇನೆ ಒಂದಷ್ಟು ದುಡ್ಡುಗಳು ಬರುತ್ತೆ ಅಂತ ಕೇಳಿದೀನಿ ನಾನು. ಬಟ್ ಅದು ಹಿಂಗೆ ನನಗೂ ಹೇಳ್ಕೊಡಿ, ಯಾವ್ಯಾವ ತರ ಪೋಸ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ. ನೀವ್ ಹೆಂಗ್ ಸಾಲ ಮಾಡಕ್ ಸಾಧ್ಯ? ಕೆಂಪೇಗೌಡ, ನೀವು ಹುಡುಗಿ ಅಲ್ಲಲ್ಲ, ಕೆಲಸಗಾರರು ಬೇಕು ಅಂತಾನೂ ಹಾಕಿದ್ರು ಅವ್ರು ಇನ್ಸ್ಟಾಗ್ರಾಮ್. ಕೆಲಸಗಾರರು ಬೇಕಾಗಿತ್ತು, ಕೆಲಸದಾಕೆ ಬೇಕು. ಇಲ್ಲ ಮೇಡಮ್, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ನೀವಾಗ್ಲಿ, ನಮ್ಮ ಮಡೆನೂರು ಮನು ಅವರಾಗ್ಲಿ, ಶಿವರಾಜ್ ಕೇರ್ಪೇಟ್ ಅವರಾಗ್ಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಸೊ ಈಗ ನಮ್ಮ ಸಿನಿಮಾ ಸಾಲಗಾರರ ಸಹಕಾರ ಸಂಘ, ಇಷ್ಟೆಲ್ಲ ಕಂಟೆಂಟ್ ಎಲ್ಲರೂ ಹೇಳಿದ್ದಾರೆ. ಇನ್ನು ನಾನು ಏನು ಹೇಳಬೇಕಾಗಿಲ್ಲ. ನನ್ನ ಪಾತ್ರ ಅಷ್ಟೇ, ಸಾಲ ಕೊಡಿಸೋದು, ಸಾಲನ ವಾಪಸ್ ಇಸ್ಕೊಡೋದಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋದು. ಹಾಗೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ, ಇನ್ನೊಂದು ಹುಡುಗಿನ ಮದುವೆ ಕೂಡ ಆಗ್ತೀನಿ. ಇಬ್ಬಿಬ್ರು ಹುಡುಗಿರು ಕೊಟ್ಟಿದ್ದಾರೆ, ಗಂಡು ಮಕ್ಕಳು ಹುಡುಗಿರೇ ಸಿಗಲ್ಲ ಅಂಥದ್ರಲ್ಲಿ ಟೈಮಲ್ಲಿ. ಥ್ಯಾಂಕ್ ಯು ಸರ್. ಎಲ್ಲರೂ ಬಂದು ಸಾಲಗಾರರ ಸಹಕಾರ ಸಂಘ ಸಿನಿಮಾನ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಇನ್ನು ಜಾಕರಕ್ಕೆ ಇಟ್ಕೊಂಡು ಜಾಲಿ ಅಂತ ಸಾಲ ತೀರ್ಸದೆ ಓಡಾಡೋ ಅಂತ ಕ್ಯಾರೆಕ್ಟರ್ ಅಥವಾ ಹಿಂಗೆ ಸರ್ ಜಾಕ್ ಸರ್? ಮೊದಲನಾಗಿ ನನ್ನ ಈ ಸಾಲಗಾರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂಥ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ ಸಾರು ಮತ್ತು ಪ್ರೊಡ್ಯೂಸರ್ಗಳು ಸುನೀಲ್ ಸಾರು, ಆಮೇಲೆ ನಮ್ಮ ಕುಂಬ್ಳೆ ಸರ್, ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ನಾನು ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದ್ದನ್ನ ಕರ್ಕೊಂಡು ಬಂದು ಸಾಲಗಾರಾಗಿ ಮಾಡಿಬಿಟ್ರು. ಅವ್ರು ಹೇಳಿದ್ರು, ಸಾರು ಜಾಲಿ ಅಂತ ಇದ್ರು, ಅವ್ರು ಹೆಂಗೆ ಸಾಲಗಾರ ಆದರು ಅಂದರೆ, ಅದೇ ಈ ಪಿಕ್ಚರಲ್ಲಿ ನಾನು ದೊಡ್ಡ ಸಾಲಗಾರ. ನನ್ನ ಜೊತೆಲಿ ನಮ್ಮ ಭೀಮಾ ಪಿಕ್ಚರಲ್ಲಿ ಕೂಡ ನಮ್ಮ ಮಲ್ಲ ಅಂತ ಒಬ್ಬ ಮಾಡ್ದ, ಅವನು ಈ ಪಿಕ್ಚರ್ ನನ್ನ ಜೊತೆಲಿ ಪಾರ್ಟ್ನರ್ ಆಗಿ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ. ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದರು, ಅದೇ ಥರ ಈ ಪಿಕ್ಚರ್ ಕೂಡ ನಮ್ಮಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಆ ಥರ ಬರೆದಿದ್ರು ನಮ್ಮ ಧನ್ಯವರು, ಸೂಪರ್ ಆಗಿದ್ದು. ನಾನು ಒಂದೊಂದು ಸೀನು ಮಾಡುವಾಗ ಕೂಡ ತುಂಬ ಖುಷಿ ಆದೆ. ಯಾಕಂದರೆ ಆ ಪಿಕ್ಚರಲ್ಲಿ ನನಗೆ ತೂತ್ ಕಾಚ್ ಹಾಕಿ ಒಂದು ಫೇಮಸ್ ಮಾಡಿದ್ರು. ಈ ಪಿಕ್ಚರಲ್ಲಿ ಕಾಚೆ ಪೈಂಟೇ ಇಳಿಸ್ಬಿಟ್ರು ನನ್ನ. ಆ ಥರ ಒಂದು ಕ್ಯಾರೆಕ್ಟರ್ ಎಲ್ಲ ಕೊಟ್ಟು, ಯಾಕಂದರೆ ಇದು ಯಾಕೆ ಹೇಳಕ್ ಬರ್ತೀನಿ ಅಂದರೆ, ಸರಿ ಸರ್, ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ತರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ. ಯಾಕಂದ್ರೆ ನಾನು ಟಗರಲ್ಲಿ ಮುಚ್ಚ ಮಾಡ್ಕೊಳ್ಳೋ ಹತ್ರ ಒಂದು ಸೀನ್ ಮಾಡಿದೆ, ಆ ಪಿಕ್ಚರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು. ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ ಕಾಚ್ ಹಾಕೊಂಡು ಬಂದೆ, ಅದು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಹಿಟ್ ಆಯ್ತು. ಇಲ್ಲ, ಈ ಪಿಕ್ಚರ್ ಅಲ್ಲಿ
ತನು ಏನ್ ಮಾಡ್ತಾರೆ ಅಂದ್ರೆ ಸಾಲ ಮಾಡಿದ್ಯಾ ಕೊಡಕ್ ಆಗ್ತಾರೆ ನಿಂಗೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ನೇ ಬಿಚ್ಚಿಬಿಡ್ತಾರೆ ನಿಮ್ಗೆ. ಪ್ಯಾಂಟ್ ಅಷ್ಟೇ ಬಿಚ್ಚೋದು ಅಂತ ಕ್ಲಾರಿಟಿ ಕೊಡಿ. ಬರೀ ಪೈಂಟ್ ಮಾತ್ರ ಕಾಚ, ಅದು ಕೂಡ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ. ಅದು ಹೇಳ್ಬಾರ್ದು, ಅದು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ, ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ. ನನಗೆ ಯಾಕಂದ್ರೆ ಈ ತರ ಒಂದು ನನ್ನ ಪಿಕ್ಚರ್ಗಳಲ್ಲಿ ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಈ ತರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ. ಇದರಲ್ಲೂ ಮಾಡಿಕೊಡುತ್ತೆ ನನಗೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ನೀವು ಸಾಲ ಏನಕ್ಕೆ ಮಾಡ್ತೀರಾ? ಸಾಲ ಮಾಡೋದ ಅದು ನಾನು ಪಿಕ್ಚರಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಹೇಳಿದ್ಬಿಟ್ರೆ ಎಲ್ಲ ಸರ್ ಹೋಗ್ಬಿಟ್ಟು ಖುಷಿ ಹೋಗ್ಬಿಡುತ್ತೆ ಸರ್. ನಮ್ದು ನೋಡಿದ್ರೆ ಅಲ್ಲಿ ಎಲ್ಲಿ ನಾವು ಇರ್ತೀವಿ ಅಲ್ಲೆಲ್ಲ ಜಾಲಿ ಜಾಲಿ ಅಂತ ಜಾಲಿಯಾಗಿ ಇರಬೇಕು. ನಾವು ಸಾಲ ಮಾಡೋದು ಕೂಡ ಜಾಲಿ ಮಾಡೋಕ್ಕೆ. ಆ ಥರ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಹೆಲ್ಪ್ ಮಾಡಿ ಸಖತ್ತಾಗಿ ಸೀನ್ ಕೊಟ್ಟಿದ್ದು ನಮ್ಗೆ ಖುಷಿ ಮಾಡಿದ್ದಾರೆ. ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಕೂಡ ಶುಭ ಹಾರೈಸ್ತೀನಿ. ಮತ್ತು ನಮ್ಮ ಇವತ್ತು ತುಂಬ ಬೇಜಾರಾದ ಒಂದು ದಿನ ಏನಂದರೆ ನಮ್ಮ ಅಪ್ಪು ಸರ್ ನಮ್ಮನ್ನ ಬಿಟ್ಟಾಗಲಿ 4 ವರ್ಷ ಆಯಿತು. ಅವ್ರ ಜೊತೆಲಿ ಕೂಡ ನನಗೊಂದು ಪಿಕ್ಚರು ದಿಕ್ಕು ಅಂತ ಒಂದು ಪಿಕ್ಚರ್ ಇತ್ತು. ಅವ್ರ ಜೊತೆಲಿ ಮಾಡಿದರೆ ನಾನು ನಮ್ಮ ರಾಜಣ್ಣ ಫ್ಯಾಮಿಲಿ ರಾಜವಂಶ ಎಲ್ಲ ಜೊತೆಲಿ ಮಾಡಿದಂಥ ಒಂದು ಖುಷಿಯಾಗಿರುತ್ತೆ. ಅವ್ರು ಬಿಟ್ಟು ನಮ್ಮನ್ನ ಹೋಗಿ 4 ವರ್ಷ ಆಯ್ತು ಅಂದರೆ ನೆನೆಸ್ಕೊಳ್ಳೋಕ್ಕೆ ತುಂಬ ಬೇಜಾರಾಯಿತು. ಅದೊಂದು ಇವತ್ತು ಖುಷಿ ದಿನದಲ್ಲ, ಅದೊಂದು ಬೇಜಾರು ದಿನ. ಇದು ಹೇಳ್ತಾ ನಿಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರು ಕೂಡ ನನ್ನ ಕಡೆಯಿಂದ ಒಂದು ನಮಸ್ಕಾರ ಹೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ. ತಡೀರಿ ಒಂದು ನಿಮಿಷ, ಜಗದೀಶ್ ಸರ್ ಕಾಯ್ತಾ ಇದ್ದಾರೆ ಏನೋ ಪ್ರಶ್ನೆ ಕೇಳಕ್ಕೆ. ಹೌದು ಸರ್, ಹೇಳ್ಬಿಟ್ರೆ ಮಜಾ ಆಗ್ಬಿಡುತ್ತಲ್ಲ ಸರ್. ಇದೆ ಇದೆ ಸರ್ ಎಲ್ಲ ಸರ್. ನಾವು ಎಲ್ಲೆಲ್ಲ ಯಾವುದು ನಾವು ಇಬ್ರು ಪಾರ್ಟ್ನರ್ ಇರ್ತೀವಲ್ಲ ಸರ್, ಪಿಕ್ಚರ್ ಭೀಮಾ ಪಿಕ್ಚರು ಅದು ಕಾಂಬಿನೇಷನ್ ಹಂಗೆ ಇರ್ಬೇಕಂತ ಅದನ್ನು ಮಾಡಿದ್ದು. ಎಲ್ಲ ಒಂದು ಸೀನು ನೀವು ಆ ಥರ ರಿಯಾಕ್ಟ್ ಮಾಡ್ತೀರ, ಆ ಥರ ಖುಷಿ ನಗು ಇರುತ್ತೆ, ಜಾಲಿ ಜಾಲಿ ಅಲ್ಲೂ ಇರುತ್ತೆ. ನಾವು ಆ ಥರ ಮಾಡಿದ್ದೀವಿ ಇಬ್ರು. ನಮ್ಮ ಕಾಂಬಿನೇಷನ್ ಸೂಪರ್ ಆಗಿ ಬಂದಿದೆ ಸರ್. ಇದರಲ್ಲಿ ಅದೇ ಹೇಳಿದ್ರು ಸರ್. ಮಾಧ್ಯಮದವರಿಗೆ ತುಂಬಾನೇ ಖುಷಿ ಆಗ್ತದೆ ಆಕ್ಚುಲಿ. ಯಾಕಂದ್ರೆ ಸುಮಾರು ಜನ ಕೇಳ್ತಿದ್ರು, ಲೋಕೆ ಎಲ್ಲಿ ಕಾಣಿಸ್ತಾರೆ ಇಲ್ಲ, ಎಲ್ಲೂ ಕಾಣಿಸ್ತಿದ್ರು, ಬೆಳ್ಳಿಗಿದ್ದೀನಿ ಅದಕ್ಕೆ ಕಾಣಿಸಿಲ್ಲ. ಸೊ ಆದ್ರೂ ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಲ್ಗಲ್ಲು. ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಒಂದು ಸಿನಿಮಾ ಮಾಡಿದಾಗ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗ್ಬೇಕಾಗಿತ್ತು ಆಕ್ಚುಲಿ. ಆ ಸಿನಿಮಾಗೆ ಏನಾದ್ರು ಪ್ರಚಾರ ಆಗಿದೆ. ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ, ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾರೆ ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ. ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾಗಳನ್ನ ಮಾಡ್ತೀವಿ, ಪ್ರಚಾರ ಮಾಡಲ್ಲ. ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರುಗಳನ್ನು ಕೋಟಿ ಸಿನಿಮಾ ಮಾಡ್ತಾರೆ, ಬಟ್ ಪ್ರಚಾರ ಮಾಡಲ್ಲ. ಅದು ನಾನು ಕಣ್ಣಾರೆ ನೋಡಿದ್ದೀವಿ ಆಕ್ಚುಲಿ. ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದ್ದೀವಿ. ಯಾಕಂದ್ರೆ ಅಪ್ಪು ಸರ್ ದಿನ ಇವತ್ತು ಆಕ್ಚುಲಿ ನಮಗೆ ಈ ಒಂದು ಸವಿ ನೆನಪು ಇರಲಿ ಅಂತಲೇ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದಕ್ಕೆ ಈ ದಿನ ಶುರು ಮಾಡಿಕೊಂಡು, ಹಾಗೆ ಪ್ರಚಾರನೇ ತುಂಬಾ ಮುಖ್ಯ. ಈಗ ಸೂ ಫ್ರಮ್ ಸೋ ಬಂತು, ಓಕೆ, ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣ ವಾವ್, ಎಲ್ರಿಗೂ ಎಲ್ಲೋ ಒಂದ್ ಕಡೆ ಒಂದು ನಗು ಬರಿಸುತ್ತೆ, ನಗು ತರಿಸುತ್ತೆ, ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸಾಲಗಳು ಮಾಡಿದ್ದೀವಿ ಅಂತ ಹೇಳಿ. ಸೊ ಈ ಸಿನಿಮಾದಲ್ಲಿ ನಂದು ಆಕ್ಚುಲಿ ಸಾಲ ಮಾಡಕ್ಕೆ ಎಷ್ಟು ಒದ್ದಾಡ್ತೀನಿ, ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದು. ಸೊ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಕ್ಚುಲಿ. ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳಿದ್ವಿ, ಬಟ್ ಸ್ನೇಹಿತರ ವರ್ಗದವ್ರ ಹತ್ರ ನಾವು ಸಾಲ ಕೇಳೋದು ಜಾಸ್ತಿ. ಸಡನ್ ಫೋನ್ಗಳು ಇರ್ತಾರ, ಯಾರು ಒಂದ್ ನಿಮಿಷ ಇರುವಾಗ ಬರ್ತೀನಿ ಇರೋ ಅಂತ ಹೇಳ್ಬಿಡ್ತಾರೆ. ಯಾರು ಆತ್ಮೀಯರು ನಮ್ಗೆ ಯಾರು ಹತ್ರ ಆಗ್ತಾರೆ? ದುಡ್ಡಿಂದಾನೇ ತುಂಬಾ ಜನ ದೂರ ಆಗ್ತಾರೆ, ತುಂಬಾ ದುಡ್ಡಿಂದಾನೇ ಸಿಕ್ಕಾಪಟ್ಟೆ ದೂರ ಆಗ್ತಾರೆ. ಈಗ ನೋಡಿ, ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನಾನು ಪ್ರಚಾರಕ್ಕೆ ಅಂತೇಳಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ಇದು ಆಗುತ್ತಾ, ವರ್ಕ್ ಆಗುತ್ತಾ ಗೊತ್ತಿಲ್ಲ, ಬಂದಿಲ್ಲ ಅವರು. ಕಾರಣ ನಾವು ಮಾಡ್ತಾರೆ ಬಿಡೋ, ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ನಮ್ಮ ಹತ್ರನೂ ಡೇಟ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಎಲ್ಲನೂ ಮಾಡಿದ್ದೀವಿ, ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕಿದ್ದೀವಿ, ಬಟ್ ಬಂದಿಲ್ಲ. ಕಾರಣ ಗೊತ್ತಿಲ್ಲ. ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದು ವಾರದಿಂದನೇ ಹೇಳಿತ್ತು, ಎಲ್ಲ ಒಂದು ಕಡೆ ಬಂದರೆ ನಮಗೊಂಚೂರು ಸಪೋರ್ಟ್ ಆಗಿದೆ. ಕಾರಣ ಇಷ್ಟೇ, ಸ್ನೇಹಿತರು. ಇವತ್ತು ನೋಡಿ, ನಮ್ಮ KR ಪಟೇಲ್ ಆಗಿರ್ಬೋದು, ಸೋನು ಆಗಿರ್ಬೋದು, ಜಿಜಿ ದಿವ್ಯ, ಆಕ್ಚುಲಿ ಅವರಿಬ್ಬರು ಇವಾಗ ತಾನು ಜಸ್ಟ್ ಶೂಟ್ ಮುಗಿಸ್ಕೊಂಡು ಮಗುನ ಎತ್ಕೊಂಡ್ ಬಂದಿದ್ದಾರೆ. ಇದೊಂದು ಸ್ನೇಹ. ಆ ಮಗು ಸಮೇತನೂ ಕರ್ಕೊಂಡ್ ಬಂದಿದ್ದಾರೆ. ಈ ಮಡೆನೂರು ಮನು ಪಾಪ ಅವರು ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ನೋಡಿ, ನಮ್ಮ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಬಿಗ್ ಬಾಸ್ ಜೊತೆ ಸೋನೋರ್ ಜೊತೆ ಸೋನುಗೆ ಹೆಂಗ್ ಕಾಂಟ್ಯಾಕ್ಟ್ ನೀವು ಅಂತ ಕೇಳಿರ್ಬೋದು. ಆಕ್ಚುಲಿ ಸೋನು ಅವರು ನಾನು ಅವರು OTT ಸೀಸನ್ ಅಲ್ಲಿ ಇದ್ದು ಬಿಗ್ ಬಾಸ್ ಅಲ್ಲಿ. ಸೋನು ಅವರು
ವ್ಯಕ್ತಿತ್ವನ ಬೇರೆ ರೀತಿ ನೋಡಿದಿರ ಬಿಗ್ ಬಾಸ್ ಅಲ್ಲ ನೀವು, ಅವ್ರ ಒಂದು ಮುಖ ಬೇರೆ ತರ ಇರ್ಬೋದು, ಬಟ್ ಅವ್ರು ಆಕ್ಚುಲಿ ಒಂದು ಮುಗ್ಧತೆ ಇದೆ. ಅಣ್ಣ ಅಂತ ಪ್ರೀತಿಯಿಂದ ಕರೀತಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸೊ ಹಂಗಾಗಿ KR ಪೆಟ್ಟು ನಮಗೆ ಕಾಮಿಡಿ ಕಿಲಾಡಿಗಳಿಂದನೂ ಗೆಳೆಯ ನೀನ್ ಮಾಡಿ ನಾನು ಬರ್ತೀನಿ ಎಲ್ಲೇ ಇದ್ರು ಅಂತ ಅವ್ರು ಹೇಳಿ, ಅದೊಂದು ಖುಷಿ ನನ್ಗೆ ಯಾವಾಗಲೂ ಜೊತೆ ಇರ್ತಾರೆ. ಪ್ರಚಾರಕ್ಕೆ ಬಂದಿದ್ದಾರೆ, ಯಾರನ್ನೋ ಕರೆದಿದ್ದೀವಿ ನಾವು. ಚಂದ್ರಪ್ಪ ಸರ್ ಅಂತ ಬಂದಿದ್ದಾರೆ, ಅವರು ದೊಡ್ಡ ಕಂಪ್ನಿ CEO ಅವರು ಬಂದಿದ್ದಾರೆ. ರಘು ಸರ್ ಅಂತ ದೊಡ್ಡ ಶಿಲ್ಪಿಗಳವರು, ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ, ಅವರು ಬಂದಿದ್ದಾರೆ. ಆಮೇಲೆ ಅಶೋಕ್ ಸರ್ ಅಂತ ಒಬ್ರು ಬಂದಿದ್ದಾರೆ. ಎಲ್ಲ ಕೆಲಸಗಳು ಎಲ್ಲೋ ಲೋಕಿ ಮಾಡ್ತಿದ್ದಾನೆ, ಅವ್ನಿಗೆ ಸಾಥ್ ಕೊಡೋಣ ಅಂತ ಹೇಳಿ ಬಂದಿದೆ. ಇದು ಸ್ನೇಹ. ಈಗ ನಾನು ಅವತ್ತ ದುಡ್ಡಿನ ಕೇಳಕ್ಕಾಗಲ್ಲ, ಸರ್ ಒಂದು ಸ್ವಲ್ಪ ದುಡ್ಡು ಕೊಡಿ, ಲೋಕಿ ಮಾಡ್ತಿದ್ದೀರಮ್ಮ ನಿಮಿಷ ಅಂತ ಹೇಳಿ ಕಟ್ ಮಾಡ್ತಾರೆ ಫೋನ್. ಸೊ ಈ ಥರ ತುಂಬ ಜನ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರಾದ್ರೂ ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ದುಡ್ಡು ಕೊಡಿದ್ರೆ ಕೊಡಲ್ಲ, ಏನಾದ್ರೂ ಒಂದು ರೀಸನ್ ಹೇಳೇ ಹೇಳ್ತಾರೆ. ಬಟ್ ಈ ಸಿನಿಮಾ ಮಾಡೋಕ್ಕೆ ನಿಜವಾಗ್ಲೂ ನಮ್ಮ ಕುಮರೇಶ್ ಸರ್ ಆಗಿರ್ಬೋದು, ನಮ್ಮ ವಿಕ್ರಮ್ ಅವರಾಗಿರ್ಬೋದು, ಅನಿರುದ್ಧ್ ಅವರಾಗಿರ್ಬೋದು, ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಗೊತ್ತಾಯ್ತು, ಪ್ರತಿ ಸರಿನೂ ಅವ್ರಿಗೆ ಫೋನ್ ದುಡ್ಡು ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿನಿಮಾ ಸಕ್ಕದ ಮಾಡೋಣ, ರೀಚ್ ಮಾಡೋಣ ಅಂತ ಪ್ರಚಾರ ಮಾಡಿದೆ ಸಿಕ್ಕಾಪಟ್ಟೆ. ಆ್ಯಂಡ್ ನನಗಂತೂ ಇದೊಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿತ್ತು. ಈ ಸಿನಿಮಾಯಿಂದ ನನ್ನ ಜರ್ನಿ ಮತ್ತೆ ರೀಸ್ಟಾರ್ಟ್ ಆಗ್ತಿದ್ರೆ ಸರ್. ಈ ಸಿನಿಮಾದಿಂದ ನಿಮ್ ಸಾಲ ತೀರೋಯ್ತು? ಸಾಲ ಗ್ಯಾರಂಟಿ ತೀರೋಯ್ತು ಸರ್, ನಿಜವಾಗ್ಲೂ ಸಾಲ ತೀರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾ ನನಗೆ ಒಂದು ಮೈಲ್ಗಲ್ಲಾಗುತ್ತೆ. ಯಾಕಂದ್ರೆ ಈ ಪಾತ್ರ ನೋಡಿದ ತಕ್ಷಣ ಜನಗಳು ಮೆಚ್ಕೊಂತಾರೆ ನನಗೆ 200%. ಯಾಕಂದ್ರೆ ನಾನು ತುಂಬಾ ನಿಮ್ಗೆ ಗೊತ್ತಿರೋ ಎಷ್ಟು ನಾವು ಇಲ್ಲಿ ಲಾಸ್ಟ್ ಒಂದು ಲೈನ್ ಇದೆ ನೋಡಿ, ಬಕೆಟ್ ಹಿಡಿಯಲ್ಲ ಅಂತ ಹೇಳಿ. ಆ ಬಕೆಟ್ ನನಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ, ಒಂದು ಸಿಗರೇಟ್ಸ್ ಅದೆಲ್ಲ ಅವ್ನು ಕುಡಿಯಲ್ಲ, ಏನು ಮಾಡಲ್ಲ. ಬಟ್ ಅಂಥವ್ರಿಗೆ ವ್ಯಾಲ್ಯೂ ಜಾಸ್ತಿ ಇದೆ, ಕಲಾವಿದರುಗಳು ಅವ್ರ ಜೊತೆ ಹೋದ್ರೆ ಕುಡಿಬೇಕು, ಸಿಗರೇಟ್ ಸೇರ್ಬೇಕು, ಅವಾಗ ಕರ್ಕೊಂತಾರೆ ಜೊತೆಲಿ. ಅವನೇನೋ ನಾನ್ ವೆಜ್ ತಿನ್ನಲ್ಲ ಅವನು, ಅವನೇನಕ್ಕ ಕರಿತಾರೆ. ಕಲೆ ಇದೆ ಗುರು, ಕಲೆ ಇದೆ, ಅದನ್ನ ಕೊಟ್ಟು ಕರೀರಿ. ಅದೇ ಬೇಕಾ ನಿಮಗೆ? ಅದಿದ್ರೇ ನಿಮಗೆ ಒಳ್ಳೆ ಫ್ರೆಂಡ್ಸ್ಗಳು ಇರಬೇಕು, ಅವ್ರನ್ನ ಕರೆದು ಅವ್ರಿಗೆ ಸಿನಿಮಾ ಕೊಡಿ. ಈಗ ನಂಬ್ತಿರೋ ಬಿಡ್ತಿರೋ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಮಜಾ ಭಾರತಕ್ಕೆ ಎಷ್ಟು ಜನ ಕಲಾವಿದರುಗಳಿದ್ದಾರೆ, ಕಾಮಿಡಿ ಹಾಸ್ಯ ಕಲಾವಿದರು. ಒಂದೊಂದು ಸಿನಿಮಾ ತೆಗೆದು ನೋಡಿ 6 ಜನ 7 ಜನ 8 ಜನ ಇರ್ತಾರೆ ಕಾಮಿಡಿ ಕಿಲಾಡಿಗಳು. ಇವತ್ತು ಲೋಕೇಶ್ ಯಾವ ಸಿನಿಮಾದಲ್ಲೂ ಮಾಡಿಲ್ಲ ಆ ಥರ. ಈಗ ಏಕಲವ್ಯ ಒಂದು ಸಿನಿಮಾ ಮಾಡಿದೆ, ನಮ್ಮ ಸೂರಜ್ ಅವ್ರು ಇವ್ರದ್ದು. ಪ್ರೇಮ್ ಸರ್ಗೋಸ್ಕರ ಅವ್ರು ಒಂದೇ ಹೇಳಿತು, ಮಗನೇ ಬರಲಿ, ಯಾಕಂದ್ರೆ ಅವ್ರ ಥರ ನಾನು ಕಾಮಿಡಿ ಕಿಲಾಡಿಗಳು ಆ್ಯಕ್ಟ್ ಮಾಡಿದ್ದೆ. ಪ್ರೇಮ್ ಸರ್ ತನ ಆ್ಯಕ್ಟ್ ಮಾಡ್ಕೊಂಡು ಅವ್ರು ನಗ್ಸಿದ್ದೆ ಸಿಕ್ಕಾಬಟ್ಟೆ, ಕಾಲೇ ಹಿಡಿದಿದ್ದೆ ಅವ್ರಿಗೆ. ಅದಕ್ಕೆ ಅವ್ರು ಆ ಸಿನಿಮಾ ಏಕಲವ್ಯ ಸಿನಿಮಾ ಕರೆದು ಸೀರಿಯಸ್ ಪಾತ್ರ ಕೊಟ್ಟಿದ್ದಾರೆ, ಕಾಮಿಡಿ ಪಾತ್ರ ಕೊಟ್ಟಿಲ್ಲ. ಈಗ ಒಂದು ಮನೆ ಕೇಸರಿ ಅಂತ ಸಿನಿಮಾ ಮಾಡಿದೆ, ಅದ್ರೂ ಸೀರಿಯಸ್ ಪಾತ್ರ. ಸುಮಾರು ಪಾತ್ರಗಳು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅಪ್ಪ ಕೆಟ್ಟ ಅಭ್ಯಾಸಗಳಿದ್ರೇನೆ ಚಾನ್ಸ್ಗಳು ಕೊಡ್ತಾರೆ. ಅಣ್ಣ ಒಂದಣ ಏನಾಗಿದೆ ಅಂದ್ರೆ ಅಣ್ಣ, ಒಂದು ಸೂಪರ್ ಸಿನಿಮಾ ಯಾರಿದ್ರು ಯಾರು ಗೊತ್ತಿಲ್ಲ, ಒಳ್ಳೆ ಸಿನಿಮಾ ಇದ್ರೆ ಒಳ್ಳೆ ಸಿನಿಮಾ ಜನ ನಿಂತ್ಕೊಂಡು ಇವ್ರು ಬಂದ್ರು ಅವ್ರು ಬರ್ಲಿಲ್ಲ ಅದೆಲ್ಲ ಹೇಳೋ ಅಗತ್ಯ ಇಲ್ಲ. ನಿಮ್ಮ ಸಿನಿಮಾದಲ್ಲಿ ಬರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಇಲ್ಲ ಬ್ಲೇಮ್ ಮಾಡ್ತಿಲ್ಲ ಅಣ್ಣ, ಯಾಕಂದ್ರೆ ಎಲ್ಲೋ ಬಂದ್ರೆ ಸಿನಿಮಾ ರೀಚ್ ಆಗುತ್ತೆ. ಯಾವ ಸ್ಟಾರ್ ಬಂದು ನಿಮ್ಮ ಪ್ರೆಸ್ ಮೀಟಿಗೆ ಅಂದ್ರೆ ಅದು ಆಗಲ್ಲ, ಜನ ಬರಬೇಕು. ಅದಕ್ಕೊಂದು ಎಕ್ಸಾಂಪಲ್ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರನ್ನ ಮನದಲ್ಲಿ ನೆನೆಯುತ್ತಾ, ಸಾಲ ಮಾಡಿದವ್ರಿಗೆ, ಸಾಲ ತೀರಿಸಿದವ್ರಿಗೆ ಸಾಲ ಹೆಂಗ್ ಮಾಡಬೇಕು ಅಂತ ಅನ್ಕೊಂಡು, ಸೊ ಮಾಧ್ಯಮದವರು ಕೂಡ ಹೃದಯಪೂರ್ವಕ ಆತ್ಮೀಯವಾದ ನಮಸ್ಕಾರ. ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ, ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ಲರೂ ಜೊತೆನೇ ಇರುವಂತಹ ಒಂದು ಪಾತ್ರ. ಅವರು ಸಾಲ ಕೊಡಿಸೋರು, ನಾವು ಸಾಲ ತಗೊಳ್ಳೋರು. ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನು ಸಾಲ ಮಾಡಿದಾಗ ಏನು ಹೋರಾಟಗಳು ಮಾಡ್ತಿರ್ತೀವಿ, ಒಬ್ಬನ ಸಾಲ ತೀರ್ಸಕ್ಕೆ ಇನ್ನೊಬ್ಬನ ಹತ್ರ, ಇನ್ನೊಬ್ಬನ ಸಾಲ ತೀರ್ಸಕ್ಕೆ ಮತ್ತೊಬ್ಬನ ಹತ್ರ, ಯಾವ ರೀತಿ ನಾವು ಬದುಕನ್ನ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದ ಹತ್ರ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ. ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತಹ ಒಂದು ಘಟನೆಗಳು, ನೈಜವಾದಂತಹ ಘಟನೆಗಳು, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಜೊತೆಗೆ ಲವ್ ಇರ್ಬೋದು, ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಎಲ್ಲಾನು ಒಗ್ಗೂಡಿದಂತ ಒಂದು ಸಿನಿಮಾ, ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ. ಆಗ್ಲೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ಕಂಟೆಂಟು ಮತ್ತೆ ತಾಕತ್ತಿದ್ರೆ ಅದು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ. ನಿಜವಾಗ್ಲೂ ಸರ್ ಅದು ಯಾಕೆಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದೀನಿ, OTT ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ಥಿಯೇಟ್ರಲ್ಲಿ ನಾವು ಹೋಗಿ ನೋಡ್ತಿದ್ವಲ್ಲ, ಇಷ್ಟು ಬೇಗ ತೆಗೆದ್ರ OTT ನೋಡ್ಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ. ಸೊ ಬಂದಾಗ ಆ ಥಿಯೇಟ್ರಲ್ಲಿ ಬಂದಾಗ ಆ ಸಿನಿಮಾನ ನೋಡಿ ಅನ್ನೋದೇ ಒಂದು ಸರ್ ಏನು ಅಂತಂದ್ರೆ, ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನೂ ಇರ್ಲಿ, ಬಟ್ ಜನಕ್ಕೆ ಅದನ್ನ ಮಾಡಿದೀವಿ. ಒಬ್ಬ ಪ್ರೊಡ್ಯೂಸರ್ಗಳಾಗಿರ್ಬೋದು, ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಏನೇನೋ ಸಿನಿಮಾಗಳು ಹರಿಬಿರಿಲಿ ಮಾಡಿರ್ತಾರೆ, ಇಷ್ಟಪಟ್ಟು ಮಾಡಿರ್ತಾರೆ. ಸೊ ಅಂತ ಒಂದು ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ.
ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದು ಸಿನಿಮಾದಲ್ಲಿ. ಸಾಲಗಾರ ಸಹಕಾರ ಸಂಘ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಸಿನಿಮಾ ಅಂತ. ಸೊ ಈ ಒಂದು ಸಿನಿಮಾನ ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ. ಪ್ರಚಾರ ಮುಖ್ಯ ಆಗತ್ತೆ ಈ ಒಂದು ಸಿನಿಮಾ ಮುಖಾಂತರ. ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ, ಯಾಕಂದ್ರೆ ಮೋಹನ್ ನನ್ನ ತಂದೆ ಹೆಸರು, ಹಾಗಾಗಿ ಆ ಕ್ರೆಡಿಟ್ಸ್ ಅವ್ರಿಗೆ ಸದಾ ಇರಲಿ ಅನ್ನೋಕ್ಕೋಸ್ಕರ ಎಲ್ಲ ಕಡೆ ದಿವ್ಯಶ್ರೀ ಮೋಹನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಕ್ಷಮೆ ಇರಲಿ, ಶೂಟಿಂಗ್ ನಡೀತಾ ಇತ್ತು ಮಾರ್ಕ್ ಸಿನಿಮಾ, ಹಾಗಾಗಿ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಅದೇ ಗೆಟಪಲ್ಲಿ ಬಂದಿದ್ದೀನಿ. ಸೊ ಹಾಗಾಗಿ ತಡವಾಯಿತು ಬಂದಿದ್ದು, ಬಟ್ ಆದರೂ ಕೂಡ ಎಲ್ಲರ ಜೊತೆ ಕೂತು ನಾವು ಆಡಿಯೋನ ನಾವು ವೀಕ್ಷಣೆ ಮಾಡಿದ್ದೀವಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಪ್ರವೀಣ್ ಆ್ಯಂಡ್ ಲೋಕಿ ಅಣ್ಣ. ಖುಷಿ ಆಗುತ್ತೆ, ಯಾಕೆ ಅಂದರೆ ಒಂದು ಚಿಕ್ಕ ಅಂದರೆ ಸ್ಕ್ರ್ಯಾಚ್ ಅಂತ ಹೇಳ್ತೀವಲ್ಲ, ಫ್ರಮ್ ದ ಸ್ಕ್ರ್ಯಾಚ್ ಅಂತ ಆ ಪುಟ್ಟು ಮೆಟ್ಲಿಂದ ಹತ್ತು ಬಂದವ್ರು ನಾವೆಲ್ಲರೂ. ಸೊ ಪ್ರತಿಯೊಬ್ಬರನ್ನು ಸ್ಕ್ರೀನಲ್ಲಿ ನೋಡುವಾಗ ಅದೇನೋ ಒಂಥರ ಖುಷಿ, ನಮ್ಮನ್ನು ನಾವು ನೋಡ್ಕೊಳ್ಳೋಂಥ ಖುಷಿ. ಹಾಗೆ ಅಂಥದ್ರಲ್ಲಿ ನಮ್ಮ ಜೊತೆಯಲ್ಲಿ ನಡೆದವರು ಪ್ರವೀಣ್ ಆಗಿರ್ಬೋದು, ಲೋಕಿ ಅಣ್ಣ ಆಗಿರ್ಬೋದು, ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋದು ತುಂಬಾ ಖುಷಿ ಆಗ್ತಿದೆ. ಬರಲಿ ಸಿನಿಮಾಗೆ ಬರಲಿ, ಇನ್ನೊಂದಷ್ಟು ಪ್ರೆಸ್ ಮೀಟ್ಗಳಿಗೆ. ನಾವು ಆ್ಯಕ್ಚುಲಿ ಸಾಲ ಕೊಡಕ್ಕೆ ಬಂದಿರೋದು ನಮ್ಮ ಲೋಕಿ ಅವ್ರಿಗೆ, ಡೈರೆಕ್ಟ್ರಿಗೆ, ವಿಕ್ರಮ್ ಅವ್ರಿಗೆ, ಮತ್ತು ಪ್ರೊಡ್ಯೂಸರ್ ಸರ್ಗೆ, ಪ್ರವೀಣ್ಗೆ. ಏನು ಸಾಲ ಅಂತಂದರೆ ಸಹಕಾರನ ಸಾಲ ಕೊಟ್ಟಿದ್ದೀವಿ, ವಾಪಸ್ ಕೊಡ್ಬೇಕು ಸರ್, ಬಡ್ಡಿ ಸಮೇತ. ನಮ್ದು ಯಾವಾಗ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ತೀರಿಸಬೇಕು. ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ, ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ, ಮತ್ತು ಗೆಳೆಯರೆಲ್ಲ ಮಾಡಿದ್ದಾರೆ. ಕೆಂಪೇಗೌಡ ಇರ್ಬೋದು, ನಮ್ಮ ಜಾನಿ ಅವರು ಇರ್ಬೋದು, ಜಾಲಿ ಅವರು ಇರ್ಬೋದು, ಸುಮಾರು ಜನ ಇದರಲ್ಲಿ ಮಹಾದೇವ್ ಸರ್ ಮಾಡಿದ್ದಾರೆ, ಸುಮಾರು ಜನ ಮಾಡಿದ್ದಾರೆ. ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕಟ್ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಇದೆ. ಅದು ಥಿಯೇಟ್ರಿಗೆ ಬಂದ ಮೇಲೆ ಎಲ್ಲರಿಗೂ ಗೊತ್ತೇ ಆಗುತ್ತೆ. ಸೊ ಹಾಗೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತ್ಯಾಗರಾಜ್ ಅವರು. ಎಲ್ಲರೂ ಗೆಳೆಯರೇ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸಿನಿಮಾ ನಮಗೆ ಲೋಕಿ ಅವರು ಭಾಳ ವಿಶೇಷ ಅನಿಸಿದ್ದೇನು ಅಂತಂದರೆ, ಇವತ್ತು ನಮ್ಮೆಲ್ಲರೂ ಒಟ್ಟಾಗಿ ಕೂಡಿಸಿದ್ದು ಕಾಮಿಡಿ ಕಲಾಡಿಗಳೆಲ್ಲ. ನಾವು ವೇದಿಕೆಯಲ್ಲಿ ಯಾವಾಗಲೂ ಒಟ್ಟಾಗಿ ಈ ಥರ ಇರ್ತಿದ್ವಿ. ಸೊ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡೋಕ್ಕೆ ಮುಂಚೆ ವೇದಿಕೆಗೆ ಹೋಗ್ಬೇಕಂದ್ರೆ ಕೈಗಾಲೆಲ್ಲ ಗಡ ಅಂತ ನಡುತ್ತಾ ಇತ್ತು. ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದು ಕ್ಷಣ ಹಂಗೆ ಅನಿಸ್ತು ನಮಗೆ, ಸ್ಕಿಟ್ ಮಾಡ್ತಾ ಇದ್ವಾ ಅಥವಾ ಪ್ರಮೋಷನ್ಗೆ ಬಂದಿದ್ದೀವ ಅಂತ ಎಲ್ಲರೂ ನೋಡಿದಾಗ. ಸೊ ಅಷ್ಟೇ ಖುಷಿನೂ ಆಯಿತು. ಮತ್ತೆ ಹಳೆಯ ನೆನಪುಗಳನ್ನು ಮೆಲುಕಾಕಿ ಸಾಲಗಾರ ಸಂಘದಲ್ಲಿ ಸಾಲಗಾರ ಅಂತಕ್ಕಂಥ ಒಂದು ಗಂಭೀರವಾದ ವಿಚಾರವನ್ನು ಹಾಸ್ಯವಾಗಿ ಹೇಳಿಕೊಟ್ರ ನಿರ್ದೇಶಕರಿಗೆ ಒಂದು ಧೈರ್ಯ ಮೆಚ್ಚಬೇಕು. ಅದು ಅಷ್ಟೇ ಗಂಭೀರವಾದ ವಿಚಾರ, ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಅದು ಬಹಳ ನೈಜವಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ. ಎಂಟರ್ಟೈನನ್ನ ಇಡೀ ಕರ್ನಾಟಕಕ್ಕೆ ಸಾಲವನ್ನು ಹಾಕಿಬಿಡ್ಲಿ. ಸೊ ಹಾಗಾಗಿ ಆ ಪಿಕ್ಚರು ಭಾಳ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತೊಮ್ಮೆ ಖುಷಿ ವಿಚಾರ ಏನಂದರೆ ಎಲ್ಲರೂ ಒಟ್ಟಾಗಿ ಸೇರಿಸಿದ್ಗೆ ಒಂದು ನೆನಪಾಗ್ತಾ ಇದೆ ನನಗೆ. ಫಸ್ಟ್ ಸ್ಕಿಟ್ಟಲ್ಲಿ ನಾನು ಒಂದು ಮಾಡಿದ್ವಿ, KR ಪೇಟೆ ಅವರು ಮತ್ತು ನಮ್ಮ ಲೋಕಿ ಅವರು ಗಂಡ ಹೆಂಡತಿ ಆಗಿ ಮಾಡಿದ್ರು. ಮಧ್ಯದಲ್ಲಿ ನಾನು ಬಂದು ಡಿಸ್ಟರ್ಬ್ ಮಾಡೋದಾಗಿತ್ತು, ಸೂಸೈಡ್. ಅದಾದಮೇಲೆ ದಿವ್ಯನ ಮದುವೆ ಮಾಡೋದಕ್ಕೆ ಇವರೇ ಅಪ್ಪ ಆಗಿ ಬಂದ್ಬಿಟ್ಟು ಅವ್ರನ್ನ ಮದುವೆ ಮಾಡೋದಕ್ಕೆ ದಿವ್ಯನ ಸುಂದರವಾಗಿರೋದನ್ನು ತೋರಿಸಿ ಅವ್ರನ್ನ ಕಟ್ಟಾಕ್ತಾರೆ ನನ್ನ. ಸೊ ಅದಾಗಿತ್ತು. ಉಲ್ಟಾ ಆಗೋತಿಲ್ಲ ನಿಜ ಜೀವನದಲ್ಲಿ. ಅವ್ರು ನೋಡ್ಕೊಂಬಂದ್ರು ನಾನು ಇವ್ರನ್ನ ಮದುವೆ ಬಿಟ್ಟೆ. ಸೊ ಹಾಗಾಗಿ ಇದು ಒಂದು ರೀತಿ ಸಾಲನೇ. ನಾನು ಕುಟುಂಬ ಸಾಲ ಮಾಡ್ಕೊಂಡಿದ್ದೀನಿ, ಸಾಲವನ್ನು ತೀರಿಸ್ಕೊಂಡು ನೋಡ್ತಿದ್ದೀವಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಸಾಲಗಾರ ಸಹಕಾರ ಸಂಘಕ್ಕೆ ಒಳ್ಳೇದಾಗಲಿ ಅಂತ ಈ ಮೂಲಕ ವಿಶೇಷವಾಗಿ ಹರ್ಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಜಿಜಿ, ಥ್ಯಾಂಕ್ ಯು ಸೋ ಮಚ್. ಶಿವರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಪ್ಪು ಸರ್ ಅವ್ರನ್ನ ನೆನೆಸ್ಕೊಳ್ತಾ, ಮಿಸ್ ಯು ಅಪ್ಪು ಸರ್. ಸಾಲಗಾರರ ಸಹಕಾರ ಸಂಘ ನನ್ನ ಪ್ರಕಾರ ಒಂದು 130 ಕೋಟಿ ಮೆಂಬರ್ಗಳಿರ್ಬೋದು ಇದರಲ್ಲಿ. ಯಾಕಂದ್ರೆ ಹುಟ್ಟ ಮಗಿನ ತಲೆ ಮೇಲೂ ಸಾಲ ಐತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅಷ್ಟು ಜನ ಈ ಸಂಘದಲ್ಲಿ ಇದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ಮೊದಲನೇದಾಗಿ ಒಂದು ಖುಷಿ ಏನಂತಂದರೆ, ಲೋಕಿ ಜಿ ಹೇಳ್ದಂಗೆ ಥ್ಯಾಂಕ್ ಯು. ಮತ್ತೆ ಒಂದಷ್ಟು ಜನ ವೇದಿಕೆ ಮೇಲೆ ಸಿಗಂಗೆ ಮಾಡಿದ್ರಲ್ಲ, ಅದೊಂದು ಭಾಳ ಖುಷಿಯಾದ ವಿಷಯ. ಪ್ರವೀಣ್, ಹಾಗೆ ಜಾಲಿ ಸರ್, ನಮ್ಮ ಕೆಂಪೇಗೌಡರು. ಸಾಂಗ್ ಕೂಡ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ತ್ಯಾಗರಾಜ್ ಅವ್ರ ಬಗ್ಗೆ ನಾನು ಹೇಳಬೇಕು. ಬಹುಶಃ ನಾವು ಕಾಮಿಡಿ ಕಿಲಾಡಿಗಳೆಲ್ಲ ಒಂದು 10 ವರ್ಷದಿಂದ ಪರಿಚಯ ನಾವು. ಆದರೆ ತ್ಯಾಗರಾಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಾವು 20 ವರ್ಷದ ಸ್ನೇಹ ನಮಗೆ. ಅದು ಅವಾಗಿಂದನೂ ನಾವು ಪರಿಚಯ, ತುಂಬ ಕೆಲಸಗಳನ್ನ ಮಾಡಿದ್ದೀವಿ, ಒಂದೇ ತಟ್ಟಲ್ಲಿ ಊಟ ಮಾಡಿದ್ದೀವಿ ನಾವು. ಸೊ ಸಾಂಗ್ ಸಕ್ಕತ್ತಾಗಿದೆ. ಆಲ್ ದ ಬೆಸ್ಟ್. ಇನ್ನೂ ನೀವು ಹೇಳಿದ್ದನ್ನ ಕೇಳಿದ್ರೆ ಸಾಂಗ್ಗಳನ್ನ ಕೇಳಬೇಕು ಅಂತ ಆಸೆ ಆಗ್ತದೆ. ಯಾಕಂದರೆ ಪ್ರೇಮಣ್ಣ ಹಾಡಿರೋದಾಗಿರ್ಬೋದು, ಹರಿಕೃಷ್ಣ ಸರ್ ಹಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ನೀವು ಹಾಡಿರೋದು. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋದು ಭಾಳ ಕಡಿಮೆ ಆಗುತ್ತೆ. ಇಲ್ಲ 100ಕ್ಕೆ 200% ಏನಂತ ಅವಾಗಿಂದ ಹೇಳ್ತಿದ್ರು, ಅದು 100% ಆಗಲಿ. ಯಾಕಂದ್ರೆ 200% ಇಲ್ಲ. ಬೈತು ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡು ಜಿ 200% ಎಲ್ಲ ಐತಿ ಅಂತ ಏನು ಹೇಳಿ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಹಾಗೆ ಎಸ್ಪೆಷಲಿ ಶರಣ್ ಸರ್ ಅವರ ಧ್ವನಿ ಕೇಳಿದ್ರೆ ಸಖತ್ ಖುಷಿ ಆಗೋಯ್ತು.
ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ವಿಶೇಷವಾಗಿ ಎಲ್ಲ ನಮ್ಮ ಕಾಮಿಡಿ ಕಿರಾಡಿಗಳು ಭಾಳ ದಿವಸ ಆಯಿತು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಸೇರಂಗೆ ಮಾಡಿದ್ದು ಸಾಲಗಾರರ ಸಹಕಾರ ಸಂಘ ಚಿತ್ರತಂಡ. ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ಕೂಡ ನನಗೆ ಕಾಮಿಡಿ ಕಿರಾಡಿ ಲೋಕೇಣವರು ಫುಲ್ಲು ನಮಗೆ ಜೊತೆ ಸ್ಕಿಪ್ ಮಾಡಿದ್ದೀವಿ. ಜೊತೆ ಸ್ನೇಹಿತರು ನಮ್ಮ ಪ್ರವೀಣ್ ಗಸ್ತಿಯವರು, ನಾನು ಅಧ್ಯಕ್ಷರೇ ಅಂತೀನಿ, ಅವರು ಅಧ್ಯಕ್ಷರೇ ಅಂತಾರೆ ಫೋನಲ್ಲಿ. ಆಮೇಲೆ ನಮ್ಮ ಜಾಲಿ ಸರು, ನಮ್ಮ ಗೆಳೆಯರು ಕೆಂಪೇಗೌಡರು, ಮಿನಿಮಮ್ ಒಂದು ಉದಯ ಕಾಮಿಡಿಯಿಂದ ಒಂದು 12 ವರ್ಷದಿಂದ ಸ್ನೇಹಿತರವರು. ಎಲ್ಲರೂ ಕೂಡ ನಮಗೆ ಬೇಕಾದವರೇ ನಮಗೆ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಇನ್ನು ಪಂಟ್ರು ನಮ್ಮ ಧನುಸರ ಡೈರೆಕ್ಷನ್ನು ಪಂಟ್ರು ಸಿನಿಮಾಗೆ ಫಸ್ಟ್ ಶೋ ಬಂದಿದ್ದೆ ನಾನು. ಈ ಸಿನಿಮಾಕ್ಕೂ ಒಳ್ಳೆಯದಾಗಲಿ. ಸಾಂಗ್ ತುಂಬ ಚೆನ್ನಾಗಿದ್ದು. ಸಾಲಗಾರರ ಸಹಕಾರ ಸಂಘ ಸ್ಟಾರ್ಟಿಂಗು ಲೋಕೇಣ ಫೋನ್ ಮಾಡಿದ್ರು ಇಂಥ ಡೇಟು ಅಂತ. ಹೌದಣ್ಣ ಅಂದೆ. ಟೈಟ್ಲ್ ಕಳಿಸಿದ್ರು, ಅಣ್ಣ ಈ ಸಂಘಕ್ಕಾರ ಓಡ್ ಬರ್ತೀನಿ ಕನ್ನಡ, ಈ 4 ತಿಂಗಳಿಂದ ಇದೇ ಸಂಘಕ್ಕೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ. ಹಂಗಾಗಿ ಈ ಸಾಲಗಾರರ ಸಹಕಾರ ಸಂಘ ನಿರ್ಮಾಪಕರಿಗೆ ಸಾಲ ಎಲ್ಲ ಮನ್ನಾಗಿ ಇನ್ನೊಂದೆರಡು ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಈ ಸಾಲಗಾರ ಸಹಕಾರ ಸಂಘ ಇದು ಕೇಳಿದಾಗಲೇ ಒಂಥರ ಫೀಲ್ ಆಯಿತು. ಇದೇನಪ್ಪ, ನಾನೂ ಸಾಲ ಮಾಡಿದ್ದೀನಿ, ಎಲ್ಲರೂ ಸಾಲ ಮಾಡಿದ್ದು. ನನ್ನ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳು ಅಂತ ನಾನು ಭಾವಿಸ್ತೀನಿ. ಯಾಕಂತ ಅಂದರೆ ನಾವು ಒಬ್ರ ಹತ್ರ 1,000 ರೂಪಾಯಿ ಇಸ್ಕೊಂಡಿರ್ತೀವಿ, ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದರೆ ಅದು ಕೂಡ ಸಾಲನೇ, ಆಯಿತಾ. ನಾವು ಕೈಯಲ್ಲಿ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಡೋದು ಅದು ಸಾಲ ಅಲ್ಲ, ಎಲ್ಲದು ಸಾಲನೇ. ಮತ್ತು ಸಾಂಗಲ್ಲಿ ಒಂದು ಲೈನು ವಾರದ ಬಡ್ಡಿ, ಚಕ್ರದ ಬಡ್ಡಿ, ಮೀಟ್ರ್ ಬಡ್ಡಿ, ಇದನ್ನು ಕೇಳಿ ನಿಜವಾಗ್ಲೂ ನನಗೆ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ, ವಾರದ ಬಡ್ಡಿ ಇದ್ರಲ್ಲಿ ತಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಸಾಲ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಏನೋ ಒಂದು ಟೀಮ್, ಎಲ್ಲರಿಗೂ ಆಲ್ ದ ಬೆಸ್ಟ್ ಈ ಒಂದು ಟೀಮ್ಗೆ. ಆ್ಯಂಡ್ ಇಲ್ಲಿ ಬಂದಿರುವಂತಹ ಮಾಧ್ಯಮದವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಒಂದು ಮೂವಿ ಟೀಮ್ಗೆ.